ವಿಷ್ಣು ಲಾವಣ್ಯ ಲಾವಣ್ಯ ಬರ್ತಾನೆ ಬರೋಣ त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय ಅಣ್ಣ ಈ ಚೇರ್ ಹಂಗೆ ಸ್ಟೇಜ್ ಮೇಲೆ ಕಾಣಿಸ್ಬಿಡಂಗೆ ಚೇರ್ ಹಂಗೆ नक्षत्रे प्रपदे सा चतुष्पदे अष्टावदे नवदे बहुषे सदा परमे व्योमन् ಯಾರೆಲ್ಲ ಅಭಿಮಾನಿಗಳಿದ್ದೀರಾ ಒಂದ್ಸತಿ ಜೋರಾದ ಚಪ್ಪಾಳೆ ಕೊಡ್ಬೋದಾ? ಧನ್ಯವಾದ. ಸೊ ನಾನು ತುಂಬಾ ಹೊತ್ತು ಕಾಯಿಸಲ್ಲ, ಗುರೂಜಿಯವರ ಮಧುರವಾದ ಮಾತುಗಳನ್ನ ಅವ್ರ ಮುಖಾಂತರನೇ ಕೇಳ್ಬಿಡೋಣ. ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ ಶಕ್ತಿ ದೇವತೆಗಳನ್ನ, ನಗರ ದೇವತೆಗಳನ್ನ, ಗ್ರಾಮ ದೇವತೆಗಳನ್ನ, ಬೆಂಗಳೂರಿನ ನಗರ ದೇವತೆ ಆಗಿರ್ತಕ್ಕಂಥ ತಾಯಿ ಅಣ್ಣಮ್ಮನ್ನು ಹಾಗೂ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಗ್ರಾಮ ದೇವತೆಗಳನ್ನು ಹಾಗೂ ಈ ಬಾರಿ 9ನೇ ವರ್ಷಕ್ಕೆ ಪ್ರಪ್ರಥಮ ಬಾರಿಗೆ ಬಂದಂತಹ ಲಕ್ಷ್ಮೀ ಭೂ ರಹಸ್ವಾಮಿಯ ಶ್ರೀನಿವಾಸರವರು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಇಂತಹ ಧರ್ಮದ ಕಾರ್ಯಗಳನ್ನ ಆಗಿಂದಾಗಲೇ ಮಾಡ್ತಾನೆ ಇರ್ತಾರೆ. ಅಂತಹದ್ರಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ನನ್ನ ಹುಟ್ಟೂರು. ನನ್ನ ಹುಟ್ಟೂರಿಗೆ ನನ್ನನ್ನು ಕರೆಸಿ ಇಂಥದ್ದೊಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು, ನನ್ನ ಆಹ್ವಾನ ಮಾಡಿದ್ದು ನನಗಂತೂ ಬಹಳ ಸಂತೋಷ.
ಈ ದೇವಿಪುರ ಅಲ್ವೋ, ನನ್ನ ಶಕ್ತಿಯು ಏನು ಮಾಡೋಕ್ಕಾಗಲ್ಲ. ಸಪ್ತ ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ಹರಿಸಿದ ಭದ್ರಕಾಳಿನು ನಾನು. ನಾಗೇಶ ಎಲ್ಲರೂ ಬರ್ತಾರೆ. ಕೈ ನೋಡಿ, ಕೈ ಒಂದು ನಿನ್ಗೆ ಹಿಂದ್ಕೊಂಡೈತಿಯ ಏನ್ ಸರ್ ನೀವು ಸ್ವಲ್ಪ ಒಂದ್ಸಲ ಹೇಳಿ ಅರ್ಥ ಮಾಡ್ಕೋಬೇಕು. ಅಣ್ಣ ನಿಮ್ಮ ಮೊಬೈಲ್ ಅಡ್ಡ ಇಟ್ಬಿಡಿ. ಚೂರು ಹಿಂದೆ ಬನ್ನಿ. ಸ್ವಲ್ಪ ಹಿಂದೆ ಮಾಡಿ ಅಜ್ಜಿ. ಸರಿ ಕುತ್ಕೊಂಡ್ಬಿಡಿ. ಈ ಕಡೆ ಬನ್ನಿ. ಕೊಡಿ ಮ್ಯಾಮ್. ಹಾಗೆ ನೋಡಿ ಅಕ್ಕ, ಅಣ್ಣ ಅದೀವಿ ಚೂರು ಹಿಂದೆ ಅಕ್ಕ, ಸ್ವಲ್ಪ ಹಿಂದೆ ಬಂದು ಅಣ್ಣ ಕೈ ಅಣ್ಣ ಕೈ ಇಡ್ತೀವಿ. ಗುರುಳಿ ಸರ್, ಇಲ್ಲಿ ಸ್ಲೋ ಸರ್. ಓಕೆ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ನನ್ನ ಹುಟ್ಟೂರಿಗೆ, ಆನಂದ್ ಗುರುಜಿಯವರ ಹುಟ್ಟೂರು ಚಿಕ್ಕಬಳ್ಳಾಪುರ. ಅದು ಬಹಳ ಸಂತೋಷ, ಬಹಳ ಹೆಮ್ಮೆಯಿಂದ ಹೇಳುವಂತ ವಿಚಾರ. ಹಾಗಾಗಿ ನನ್ನೂರಿನ ಕಾರ್ಯಕ್ರಮ ಅಂದ್ರೆ ನಾನು ಮೊದಲು ಮುಂಚೂಣಿಯಲ್ಲಿರ್ತೇನೆ. ನನ್ನೂರಿನ ಕಾರ್ಯಕ್ರಮ ನನ್ನ ಆತ್ಮೀಯರಾದಂತಹ ಶೀಲಾ ಶ್ರೀನಿವಾಸ ಮೂರ್ತಿ ಅವರು, ಶ್ರೀನಿವಾಸರವರು ಕರೆಯುವಂತಹ ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೂ ಆ ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಳ್ತಾರೆ. ಹಾಗಾಗಿ ಗ್ರಾಮ ದೇವತೆಗಳ ಉತ್ಸವವನ್ನ ಮಾಡ್ತಾ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಗ್ರಾಮ ದೇವತೆಗಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಈ ಒಂದು ಲೇಔಟಲ್ಲೂ ಮತ್ತು ಚಿಕ್ಕಬಳ್ಳಾಪುರ ಜನತೆಗೂ ರಾಜ್ಯಕ್ಕೆ ಒಳ್ಳೇದಾಗಬೇಕು ಎಂಬತಕ್ಕಂಥದ್ದು ಪ್ರಧಾನ ಸಂಕಲ್ಪ. ಬಹುಶಃ ರಾಜ್ಯಕ್ಕೆ ಒಳ್ಳೇದಾಗಬೇಕು ಎಂಬತಕ್ಕಂಥ ಸಂಕಲ್ಪ ಅಂದು ನಮ್ಮ ಆಶ್ರಮದಲ್ಲಿ ಲಕ್ಷ್ಮೀಬೋರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಮ್ಮ ಊರಿಗೆ ಒಳ್ಳೇದಾಗ್ಬೇಕು, ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ನಮ್ಮ ರೈತ ಬಾಂಧವರಿಗೆ ಒಳ್ಳೇದಾಗ್ಬೇಕು ಅನ್ನೋ ಮಾತು ಅವರ ಧ್ವನಿಯಲ್ಲಿತ್ತು. ಹಾಗಾಗಿ ರೈತ ಬಾಂಧವರಿಗೆ ಒಳ್ಳೇದು ಯಾವಾಗತ್ತೆ? ವರ್ಣನ ಕೃಪೆ ಆದ್ರೆ ಆಗತ್ತೆ. ಆ ವರ್ಣನ ಕೃಪೆ ಮಳೆ ಆಗದಾಗ ಮಾತ್ರ ರೈತರು ನೆಮ್ಮದಿಯಾಗಿರ್ಬೋದು. ಬಹುಶಃ ಇಷ್ಟು ಗ್ರಾಮ ದೇವತೆಗಳು ಮತ್ತು ಶ್ರೀನಿವಾಸರವರ ಒಂದು ಸಂಕಲ್ಪ, ಆ ಸಂಕಲ್ಪ ಗಟ್ಟಿಯಾಗಿದ್ದರಿಂದ ವರ್ಣನ ಕೃಪೆ ಮಳೆನೂ ಆಗ್ತಾ ಇದೆ. ಇನ್ನಷ್ಟು ಹೆಚ್ಚು ಸಮೃದ್ಧಿ ಮಳೆ ಆಗ್ಲಿ, ಮಳೆ ಆಗಬೇಕು. ಒಂದಷ್ಟು ಅಚಾತುರ್ಯ ಆಗತ್ತೆ, ಮಳೆ ಬಂದಾಗ ಕಾರ್ಯಕ್ರಮಗಳು ಸ್ವಲ್ಪ ಹಾಗೂ ಹೀಗೂ ಆಗತ್ತೆ, ಏನೂ ತಪ್ಪಿಲ್ಲ. ರೈತರು ಚೆನ್ನಾಗಿರ್ಬೇಕು. ಜೈ ಜವಾನ್ ಜೈ ಕಿಸಾನ್, ರೈತರು ಚೆನ್ನಾಗಿರ್ಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರ್ಬೇಕು. ಹಾಗೆ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಸುತ್ತಮುತ್ತಿರ್ತಕ್ಕಂಥ ಎಲ್ಲಾ ರೈತ ಬಾಂಧವರು ಹಾಗೂ ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯಾದಂತಹ ಲಕ್ಷ್ಮೀಬೋರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ಶೀಲಾ ಶ್ರೀನಿವಾಸರವರು ಮಾಡಿರುವಂತಹ ಈ ಪ್ರಧಾನ ಸಂಕಲ್ಪ ಇದೆಯಲ್ಲ, ಇಷ್ಟು ಗ್ರಾಮ ದೇವತೆಗಳನ್ನ ಈ ಲೇಔಟಲ್ಲಿ ಕರ್ಕೊಂಡು ಬಂದು ಇಲ್ಲಿ ಆ ತಾಯಿಯ ಒಂದು ವಿಶೇಷವಾದ ಪೂಜಾ ಅನುಷ್ಠಾನ ಮಾಡಿಸಿ, ಒಂದು ಕಡೆ ಲಲಿತಾ ಸಹಸ್ರನಾಮ, ಒಂದು ಕಡೆ ಶ್ರೀ ಸೂಕ್ತ ಪಾರಾಯಣ, ಮತ್ತೊಂದು ಕಡೆ ವಿಶೇಷವಾಗಿರ್ತಕ್ಕಂಥ ಮಕ್ಕಳನ್ನ ಕರೆತಂದು ದೇವಿ ಭಾಗವತದ ಬಗ್ಗೆ, ದೇವಿಯ ವಿಶೇಷವಾಗಿರ್ತಕ್ಕಂಥ ನೃತ್ಯಗಳನ್ನ ಕಲಾವಿದರಿಗೂ ಪ್ರೋತ್ಸಾಹಿಸಿ, ಎಲ್ಲಾ ರಂಗಗಳಲ್ಲಿರ್ತಕ್ಕಂಥವ್ರನ್ನು ಸಹಿತ ಪ್ರೋತ್ಸಾಹಿಸಿ ಎಲ್ಲರನ್ನೂ ಒಂದು ಹಡಗಿನಲ್ಲಿ ಕರ್ಕೊಂಡು ಹೋಗೋ ಧ್ವನಿ, ಅಂತಹ ಒಂದು ನುಡಿ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಅಂತಹ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ್ ಅವರು ತೆಗೆದುಕೊಂಡಂತ ಈ ನಿಲುವಿಗೆ ಆನಂದ್ ಗುರುಜಿಯವರ ಅಭಿಮತ, ಆನಂದ್ ಗುರುಜಿಯವರು ಸದಾ ಅವ್ರ ಜೊತೆ.
ಆಷಾಢ ಇದು 9ನೇ ವರ್ಷದ್ದು ಆಷಾಢ ಮಾಸದಲ್ಲಿ ನಾವು ದೇವರುಗಳನ್ನು ತರಿಸಿ ಛಾತ್ರ ಮಹೋತ್ಸವ ಮಾಡ್ತೀವಿ. ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಶಾಂತಿ ಸಮೃದ್ಧಿಯಲ್ಲಿ ಯಾವುದೇ ಆಗಿರ್ತಕ್ಕಂಥ ಅಚಾತುರ್ಯಗಳು ನಡೆಯದಿರಲಿ, ಸಮಾಜದಲ್ಲಿ ಏನು ತೊಂದರೆಗಳಾಗದಿರಲಿ ಮತ್ತು ಸಮೃದ್ಧವಾಗಿರ್ತಕ್ಕಂಥ ಮಳೆ ಬರಲಿ, ಮಳೆ ಬೆಳೆಗಳು ಸಮೃದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಕೂಡ ಸುಮಾರು ಈ ಸತಿ 16 ದೇವರುಗಳನ್ನು ತರಿಸಿದ್ವಿ. ಇಷ್ಟು ದಿನಕ್ಕ 9-10ಕ್ಕೆ ಸ್ಟಾಪ್ ಆಗ್ತಾ ಇತ್ತು. ಈಗ 16 ದೇವರುಗಳನ್ನು ತರಿಸಿದ್ವಿ. ಇನ್ನೂ ತರ್ತಕ್ಕಂಥವಿತ್ತು, ಅದೇ ಕಾರಣಾಂತರದಿಂದ ಅವು ಹಿಂದೆ ಬಂದಾಗಿದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಅನೇಕ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಮುನೇಶ್ವರ ಮತ್ತು ಭೂವರ್ಗ ಸ್ವಾಮಿ, ಅಣ್ಣಮ್ಮ, ಬಂಡಿ ಮಂಕಳಮ್ಮ, ಗಂಗಮ್ಮ, ಶುಕ್ಲಮ್ಮ ಮತ್ತು ದೊಡ್ಡಮ್ಮ, ಸರ್ಕಲ್ ಮಾರಮ್ಮ, ಈ ತರ ಅನೇಕ ವಿಧವಾಗಿರ್ತಕ್ಕಂಥ ಗ್ರಾಮ ದೇವತೆಗಳನ್ನು ಇವತ್ತು ತರಿಸಿ ನಾವು ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿ ಅನೇಕ ಜನಗಳನ್ನು ಕರೆಸಿ ಭಕ್ತಾದಿಗಳ ಮುಖಾಂತರವಾಗಿ ಅವರ ಸೇವೆಯನ್ನು ಮಾಡ್ಲಿಕ್ಕೆ ಅನುವು ಮಾಡ್ತಾ ಇದ್ದೀವಿ. ಹಾಗೆ ನಮಃ ಹರಿ ಓಂ. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ, ಇವತ್ತಿನ ದಿನ ಚಿಕ್ಕಬಳ್ಳಾಪುರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನು, ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಕುಟುಂಬ, ಬ್ರಹ್ಮಋಷಿ ಆನಂದ್ ಸತಿಪೀಠಂನ ಸಮಸ್ತ ನಮ್ಮೆಲ್ಲರ ಸಿಬ್ಬಂದಿ ವರ್ಗ ಇವತ್ತಿನ ದಿವಸ ಈ ಒಂದು ಸನ್ನಿಧಾನಕ್ಕೆ ಆಗಮಿಸಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಒಂದು ಖುಷಿ ಏನಪ್ಪಾ ಅಂತಂದ್ರೆ, ನಮ್ಮ ತಂದೆಯವರ ಹುಟ್ಟೂರಾಗಿರ್ತಕ್ಕಂಥ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ತಂದೆಯವರ ಜೊತೆಗೆ ಕೂತು ಚಿಕ್ಕಬಳ್ಳಾಪುರದ ರಾಜಬೀದಿಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಆ ಬೆಳ್ಳಿ ರಥದಲ್ಲಿ ಉತ್ಸವದಲ್ಲಿ ತಂದೆಯವರ ಪಕ್ಕ ಕೂತ್ಕೊಂಡು ಬರ್ಲಿಕ್ಕೆ ಇದು ನನ್ನ ಪೂರ್ವಜನ್ಮದ ಸುಕೃತ ಅಂತಾನೆ ಹೇಳ್ಬೋದು. ಚಿಕ್ಕಬಳ್ಳಾಪುರದ ಜನತೆಯ ಪ್ರೀತಿ ವಿಶ್ವಾಸವನ್ನ ನನ್ನ ಮಾರ್ಗಮಧ್ಯದಲ್ಲಿ ಕಂಡೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಎಲ್ಲರಲ್ಲೂ ಕೂಡ ಒಂದು ದೈವಿಕ ಮನೋಭಾವ, ಒಂದು ಭಾವೈಕ್ಯತೆ, ಭಕ್ತಿ ಎಲ್ಲವೂ ಕೂಡ ಇತ್ತು. ಅದೇ ರೀತಿ ಇವತ್ತಿಂದ ಈ ಸನ್ನಿಧಾನದಲ್ಲಿ ಗಂಗಮ್ಮ ದೇವಿ ಆಗಿರ್ಬೋದು, ಅಣ್ಣಮ್ಮ ದೇವಿ ಆಗಿರ್ಬೋದು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿ ಆಗಿರ್ಬೋದು, ಮತ್ತೆ ಬಹಳ ವಿಶೇಷವಾಗಿ ಬಂಡೆ ಮಹಾಕಾಳಿ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಕ್ಷೇತ್ರದ ಅಧಿದೇವತೆ ಆಗಿರ್ತಕ್ಕಂಥ, ಪ್ರಧಾನ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿನೂ ಕೂಡ ಈ ಒಂದು ಸನ್ನಿಧಾನಕ್ಕೆ ಆಗಮಿಸಿರ್ತಕ್ಕಂಥದ್ದು ಇದು ನಿಜಕ್ಕೂ ಬಹಳ ವಿಶೇಷ ಅಂತಾನೆ ಹೇಳ್ಬೋದು. ಇಂತಹ ಶಕ್ತಿ ಕೇಂದ್ರಕ್ಕೆ ಇವತ್ತಿನ ದಿವಸ ನಾವು ಆಗಮಿಸಿರ್ತಕ್ಕಂಥದ್ದು, ಇಷ್ಟು ಜನ ದೇವತೆಗಳ ಒಂದು ಆಶೀರ್ವಾದ ಅಂತಂದ್ರೆ ಅದು ನಿಜಕ್ಕೂ ಬಹಳ ವಿಶೇಷ ಅಂತಾನೆ ಹೇಳ್ಬೋದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಏಡುಕೊಂಡಲು ಡೆವಲಪರ್ಸ್ ನ ಮಾಲೀಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಮತ್ತು ಶ್ರೀಲಾರವರಿಗೆ ಸದಾಕಾಲ ಭಗವಂತ ಒಳ್ಳೇದು ಮಾಡ್ಲಿ, ಇಂತಹ ಧರ್ಮದ ಕಾರ್ಯಕ್ರಮಗಳನ್ನ ಚಿಕ್ಕಬಳ್ಳಾಪುರದಲ್ಲಿ ಮತ್ತಿಷ್ಟು ಮಾಡ್ಲಿ, ಅವರ ಹೆಸರು ಮತ್ತಿಷ್ಟು ಬೆಳೀಲಿ ಎಂಬತಕ್ಕಂಥ ಒಂದು ಆಶೀರ್ವಾದವನ್ನ ನಾನು ಕೂಡ ಮಾಡ್ತಾ, ನಮ್ಮ ತಂದೆಯವರ ಕಡೆಯಿಂದನೂ ಕೂಡ ಮಾಡಿಸ್ತಾ ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ಒಂದು ಗ್ರಾಮ ದೇವತೆಗಳನ್ನ ಕರ್ಕೊಂಡು ಬಂದಿರತಕ್ಕಂಥ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಕೂಡ ಒಳ್ಳೇದಾಗ್ಲಿ. ನನ್ನ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ತಾಯಂದ್ರ ಅನುಗ್ರಹ ಸದಾಕಾಲ ಅವ್ರಿಗೆ ಇರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.